ಕರ್ಕೊಂಡು ಒಲಿಯ ಕಾಮಿನ ಆಯ್ತು. ಅಲ್ಲಾಹನ ಸಂತರನ್ನ ಈ ಕೆಲಸ ಆಯ್ತು. ಅಲ್ಲಾಹನ ಸಂತರು ಕೆಟ್ಟ ಜನರ ಬಳಿಗೆ ಕರ್ಕೊಂಡು ಮಾಡ್ತಿದ್ರು, ಮಸಜಿದ್ಗೆ ಕರ್ಕೊಂಡು ಬರ್ತಿದ್ರು. ಮಸಜಿದ್ಗೆ ಬಂದಿದ ನಂತರ ನಾನೇ ಕರ್ಕೊಂಡು ಬಂದಿದ್ದೇನೆ, ನಾನೇ ಮಾಡಿದ್ದೇನೆ, ನನ್ನ ಮಾತು ಕೇಳಿ ಬಂದಿದ್ದಾರ ಈ ಹೇಳ್ತಿದ್ದಿಲ್ಲ. ಅಲ್ಲ, ಮಸಜಿದ್ ತನಕ ಕರ್ಕೊಂಡು ಬರೋದು ನನ್ನ ಕೆಲಸ ಇತ್ತು, ಇದಕ್ಕಿನ ಮೇಲೆ ಜೀವನ ಸುಧಾರಣೆ ಮಾಡಿದ್ರು ನಿನ್ನ ಕೆಲಸ ಇದೆ ಅಂತ ಅಲ್ಲಾಹನ ಸಂತರು ದುಆ ಮಾಡ್ತಿದ್ರು. ಇವ್ರು ಅಲ್ಲಾಹನ ಸಂತರಿದ್ರು. ಪ್ರೀತಿಯ ಸರಿ, ಇಂತ ಕೆಲಸ ಮಾಡೋರು ನಾವಾಗ್ಬೇಕಾಗಿತ್ತು. ನಾವು 5 ವಕ್ತಿನ 4 ವಕ್ತಿನ 1 ವಕ್ತಿನ ನಮಾಜ್ ಮಾಡಿ ಇವತ್ತು ಎಷ್ಟೋ ಜನರಿಗೆ ಪಟ್ಟು ಮಾಡಿ ನಾವು ಹೇಳ್ತೀವಿ ನೀ ಬೇ ನಮಾಜ್ ಅದೀಯಾ, ನೀ ಪಾಪಿ ಅದೀಯಾ. ಪ್ರೀತಿಯ ಸಹೋದರರೇ, ಹೇಳೋದು ಬಹಳ ಈಸಿ ಇದೆ. ಈ ಹೇಳಕ್ಕಿಂತ ಜಾಸ್ತಿ ನಾವು ಏನ್ ಮಾಡ್ಬೇಕು? ನಮಾಜ್ಗೆ ಬಾ. ನೀ ಎಂತ ದೊಡ್ಡವಾದ ಪಾಪಿ ಆಗ್ಲಿ, ಆದ್ರೆ ನಮಾಜ್ಗೆ ಬಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾಳು ರಹೀಮ್ ಇದ್ದಾನೆ, ಬಾಳು ಕರೀಮ್ ಇದ್ದಾನೆ, ಇಡೀ ಪಾಪ ಕ್ಷಮೆ ಮಾಡುತ್ತಾನೆ. ಒಂದು ಸಾರಿ ತೋಬಾ ಮಾಡೋರು ಅಲ್ಲಾಹ್ ಬಾಳಿಗೆ ಬಂದು ಈ ರೀತಿ ನಾವು ಹೇಳೋರಾಗ್ಬೇಕಿತ್ತು. ನಾವ್ ಏನ್ ಹೇಳಕ್ ಕೂತಿದ್ವಿ? ನೀ ಪಾಪಿ ಅದೀಯಾ, ನೀ ಡಿಜಿಲಿ ಕುಡಿತೀಯಾ, ನೀ ತಪ್ಪೋದ ಕೆಲಸ ಮಾಡ್ತೀಯಾ, ನೀ ಶರಾಯಿ ಕುಡಿತೀಯಾ, ನೀ ಸಿಗರೇಟ್ ಕುಡಿತೀಯಾ, ನೀ ಹೆಣ್ಮಗಳು ಕಳಿಸ್ತೀಯಾ, ಅವ್ರಿಗೆ ನೋಡ್ತೀಯಾ, ಇವ್ರಿಗೆ ನೋಡ್ತೀಯಾ. ಇದು ಹೇಳಿ ಹೇಳಿ ಜನರನ್ನ ಹೃದಯಕ್ಕೆ ನಾವು ನೋವು ಕೊಡಕ್ ಕುಂತಿದ್ವಿ. ಇಂತಹ ಜನರು ಯಾವತ್ತೂ ಮಸಜಿದಿನ ಸಮೀಪ ಬರೋದಿಲ್ಲ. ಪ್ರೀತಿಯ ಸಹೋದರರೇ, ಇಡೀ ಪ್ರಪಂಚಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡಿ ಎಂತಹ ದೊಡ್ಡ ದೊಡ್ಡ ಪಾಪಿ ಜನರ ಏನು ಪಾಪಗಳ ಮೇಲೆ ಪರದೆ ಹಾಕ ಕುಂತಿದ್ದಾನೆ ಅಂದರೆ ಮತ್ ನಾವು ಯಾವ ಹುಳೋರಿ? ಪ್ರೀತಿಯ ಸಹೋದರರೇ, ಬೇರೆ ಜನರಿಗೆ ಪಾಪಿ ಅಂತ ಹೇಳೋರು. ಪ್ರೀತಿಯ ಸಹೋದರರೇ, ಎಂತಹ ವ್ಯಕ್ತಿ ಇರ್ಲಿ, ಒಳ್ಳೆವಾದ ಸಂದೇಶ ಕೊಟ್ಟವರಿಗೆ ಒಳ್ಳೆ ದಾರಿ ಕರೆಯೋದು ಪ್ರಯತ್ನ ಮಾಡ್ಬೇಕು. ಒಳ್ಳೆ ದಾರಿ ಕರಿಬೇಕಿದ್ರೆ ಮೊದಲಿಗೆ ನಾವು ಪಾಲನೆ ಮಾಡ್ಬೇಕು, ಮೊದಲಿಗೆ ನಾವು ಆ ದಾರಿ ಮೇಲೆ ಬರಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಈ ರೀತಿ ಕೆಲಸ ಮಾಡ್ತಿದ್ರು. ಬಹಳಷ್ಟು ಅಲ್ಲಾಹನ ಸಂತರು ಏನ್ ಮಾಡ್ತಿದ್ರು? ಬರೀ ನಮಾಜ್ ನಮಾಜ್ ಪ್ರಾರ್ಥನೆ ಮಾಡಿದ ನಂತರ ಜನರಿಗೆ ಏನ್ ಕೇಳ್ತಿದ್ರು? ಒಳ್ಳೆವಾದ ಸಂದೇಶ